ಹಾಯ್ ಹಲೋ ನಮಸ್ಕಾರ. ಇವತ್ತು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳತ್ತೀನಿ ಅಲಸಂದಿ ಕಾಳು ಗ್ರೇವಿನ ಹೆಂಗೆ ಮಾಡೋದು ಅಂತ ಹೇಳಿ. ಕೆಲವೊಬ್ಬರಿಗೆ ಅಲಸಂದಿ ಕಾಳು ಅಂದರೆ ಇಷ್ಟ ಇರೋದಿಲ್ಲ, ಅದ್ರ ಪಲ್ಯ ತಿನ್ನೋಕೆ ಇಷ್ಟಪಡೋದಿಲ್ಲ. ಆ ಥರ ಇದ್ದಾಗ ಈ ಥರ ಒಂದ್ಸರಿ ಟ್ರೈ ಮಾಡಿಕೊಡ್ರಿ, ಭಾಳ ಇಷ್ಟಪಟ್ಟು ತಿಂತಾರೆ. ಇಲ್ಲಿ ನಾನು ಸಾಸಿವೆ ಜೀರಿಗೆ ಹಾಕ್ಕೊಂಡೇನಿ, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಸಹ ಸೇರಿಸ್ಕೊಳತ್ತೀನಿ. ಫ್ರೆಶ್ ಆಗಿರೋ ಕರಿಬೇವು ಸಿಕ್ಕರೆ ನೀವು ಅದನ್ನೇ ಯೂಸ್ ಮಾಡಿರಿ. ನಾನು ನಮ್ಮ ಮನೇಲಿ ಅವೈಲೇಬಲ್ ಇರುವಂಥದ್ದನ್ನು ಯೂಸ್ ಮಾಡೀನಿ. ಒಂದು ಮೀಡಿಯಮ್ ಆಗಿ ಹೆಚ್ಕೊಂಡಿರುವಂತಹ ಈರುಳ್ಳಿನ ಹಾಕೊಳತ್ತೀನಿ. ಈರುಳ್ಳಿ ಕಲರು ಸ್ವಲ್ಪ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣಂತ ಈರುಳ್ಳಿನ. ಅದ್ರ ಸ್ವಲ್ಪ ಹಸಿ ವಾಸನೆ ಹೋಗಿ ಆದಮೇಲೆ ಒಂದು ಸ್ವಲ್ಪ ನಾನು ಉಪ್ಪು ಹಾಕೊಳತ್ತೀನಿ. ಉಪ್ಪು ಹಾಕ್ಕೊಂಡು ಒಂದು 2ರಿಂದ 3 ನಿಮಿಷ ಮತ್ತೆ ಫ್ರೈ ಮಾಡ್ಕೊಳ್ಳೋಣಂತ. ಅದಾದಮೇಲೆ ಒಂದು ಸ್ವಲ್ಪ ಅರಶಿನ ಪುಡಿ ಹಾಕೊಳತ್ತೀನಿ. ಕಹಿ ಆಗಿರುತ್ತಲ್ಲ ಅಲಸಂದಿ ಕಾಳು, ಹಾಗಾಗಿ ನಾನು ಗೋಡಂಬಿ ಮತ್ತು ಬಾದಾಮಿ, ಎಳ್ಳು, ಆಮೇಲೆ ಹಸಿ ಕೊಬ್ಬರಿ, ಶುಂಠಿ, ಆಮೇಲೆ ಬೆಳ್ಳುಳ್ಳಿ, ಜೀರಿಗೆನ ಹಾಕೊಳತ್ತೀನಿ. ನೀವು ಗೋಡಂಬಿ ಬಾದಾಮಿ ಇಲ್ಲ ಅಂತ ಹೇಳಿದ್ರೆ ನಡಿತೈತಿ. ಎಳ್ಳಂತೂ ಎಲ್ಲರ ಮನೇಲಿ ಸಿಗ್ತೈತಿ, ಕೊಬ್ಬರಿ ಅಂತ ಅವೈಲೇಬಲ್ ಇರ್ತೈತಿ. ಅದನ್ನು ಯೂಸ್ ಮಾಡಿ ಮಾಡ್ಕೋಬೋದು. ಪುದೀನ ಎಲೆಗಳನ್ನು ಸ್ವಲ್ಪ ಹಾಕೊಂಡೇನಿ ನಾನು. ಈ ರುಬ್ಕೊಂಡಿರುವಂತಹ ಮಸಾಲೆನ ಇದಕ್ಕೆ ಹಾಕೊಳತ್ತೀನಿ. ಇದನ್ನು ಅಷ್ಟೇ ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋದು. ಒಂದು 2ರಿಂದ 3 ನಿಮಿಷ ಆದರೂ ಫ್ರೈ ಮಾಡ್ಕೋಬೇಕಾಗ್ತೈತಿ. ಯಾಕಂದ್ರೆ ನಾವು ಹಾಕಿರುವಂಥ ಎಲ್ಲ ಐಟಮು ಇಲ್ಲಿ ಹಸಿದೆ ಹಾಕಿ, ನಾನು ಯಾವುದನ್ನು ಹುರಿದಿಲ್ಲ. ಹಾಗಾಗಿ ನೀವು ಹುರ್ಕೊಂಡು ಬೇಕಾದರೂ ಹಾಕೋಬೋದು. ಸ್ವಲ್ಪ ಗರಂ ಮಸಾಲ ಹಾಕೊಳತ್ತೀನಿ, ಆಮೇಲೆ ಜೀರಿಗೆ ಪುಡಿ ಹಾಕೊಂಡೀನಿ, ಹಾಗೆ ಕೊರಿಯಾಂಡರ್ ಪೌಡರ್ ಸೇರಿಸ್ಕೊಳತ್ತೀನಿ. ನಿಮ್ಗೆ ಇಷ್ಟೆಲ್ಲ ಮಸಾಲೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ಗರಂ ಮಸಾಲ ಅಥವಾ ವೆಜಿಟೇಬಲ್ ಪಲ್ಯಕ್ಕೆ ಹಾಕೋ ಮಸಾಲ, ಈ ಥರದ್ದು ಯಾವ್ದಾದ್ರು ಒಂದಾದರೂ ಹಾಕೋಬೋದು, ಟೇಸ್ಟ್ ಆಕೈತಿ. ಇದಕ್ಕೆಲ್ಲ ಸ್ವಲ್ಪ ಹುಣಸೆಹಣ್ಣನ್ನ ಯೂಸ್ ಮಾಡಿರಿ, ಯಾಕಂದ್ರೆ ಅದು ಸ್ವಲ್ಪ ಅಲಸಂದಿ ಕಾಳು ಕಹಿ ಇರ್ತೈತಲ್ಲ, ಅದರ ಟೇಸ್ಟ್ ಸ್ವಲ್ಪ ಜಾಸ್ತಿ ಬರ್ತೈತಿ ಅಂತ ಹೇಳಿ. ಹುಣಸೆಹಣ್ಣು ಇಷ್ಟ ಇಲ್ಲ ಅಂತ ಹೇಳಿದ್ರೆ ನೀವು ಮೊದಲೇನೆ 1-2 ಟೊಮೆಟೊ ಹಣ್ಣನ್ನು ರುಬ್ಕೊಳ್ಬೋದು. ಒಂದು ಸ್ವಲ್ಪ ನೀರು ಹಾಕಿ ಒಂದು 2ರಿಂದ 3 ನಿಮಿಷ ಮತ್ತೆ ನಾನು ಕುದಿಸ್ಕೊಳತ್ತೀನಿ. ಇವು ನಮ್ಮ ಮನೆಯೊಳಗಡೆ ಕೆಂಪು ಅಲಸಂದಿ ಕಾಳಿದ್ದು, ಹಾಗಾಗಿ ನಾನು ಅವನ್ನ ಒಂದಿನ ರಾತ್ರಿ ನೆನೆ ಹಾಕಿಟ್ಕೊಂಡಿದ್ದೆ. ಒಂದು 2ರಿಂದ 3 ವಿಷಲು ಕುಕ್ಕರಲ್ಲಿ ಕೂಗಿಸ್ಕೊಂಡೇನಿ ಇದನ್ನು. ರೊಟ್ಟಿಗೆ ಅಥವಾ ಚಪಾತಿ, ಸಾಂಬಾರು ಸಹ ಇದರಲ್ಲೇ ಮಾಡ್ಕೋಬೋದು. ನೀವು ಸಾಂಬಾರು ಬೇಕಂತ ಹೇಳಿದ್ರೆ ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕೋರಿ. ಹಾಗೆ ಕಾಳುಗಳು ಎಲ್ಲ ಭಾಳ ಅಂದ್ರೆ ಭಾಳ ಮೆತ್ತಗಾಗಬೇಕು, ಅಷ್ಟು ಕುದಿಸ್ಕೋರಿ. ಬೆಲ್ಲ ಅಂತೂ ನಾನು ಸ್ವಲ್ಪ ಹಾಕೋತೀನಿ, ನಿಮ್ಗೆ ಇಷ್ಟ ಇದ್ದರೆ ಹಾಕೋರಿ, ಇಲ್ಲ ಅಂತ ಹೇಳಿದ್ರೆ ಸ್ಕಿಪ್ ಮಾಡಿರಿ. ನಿಮಗೆ ಮೊದಲಿಗೆ ಖಾರ ಹಾಕೊಳ್ಳೋದು ನೆನಪಿರಲಿಲ್ಲ, ಹಾಗಾಗಿ ಒಂದು ಸ್ವಲ್ಪ ತುಪ್ಪದಲ್ಲಿ ಕೆಂಪು ಮೆಣಸಿನ್ಕಾಯಿ ಪೌಡರನ್ನು ಮಿಕ್ಸ್ ಮಾಡಿ ಹಾಕೊಳತ್ತೀನಿ. ನೀವು ಮೊದಲಿಗೇನು ಹಾಕೋಬೋದು, ಇಲ್ಲ 1-2 ಮೆಣಸಿನ್ಕಾಯಿನೂ ಸೇರಿಸ್ಕೋಬೋದು, ಹಸಿ ಮೆಣಸಿನ್ಕಾಯಿ. ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳತ್ತೀನಿ. ಇವಾಗ ನಮ್ಮ ಅಲಸಂದಿ ಕಾಳು ಗ್ರೇವಿ ರೆಡಿ ಆಯಿತು. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ, ನನ್ನ ಚಾನಲನ್ನು ನೋಡ್ತಾ ಇರಿ. ರೆಸಿಪಿಗಳು ಹೇಗೆ ಬಂದು ಅಂತ ಹೇಳಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಥ್ಯಾಂಕ್ ಯು.